ದಿನಾಂಕ 22/2/24ರಂದು ನಡೆದ ಕಾರ್ಯಕಲಾಪದಲ್ಲಿ ಮೊದಲು ಹಾಜರ ಸದಸ್ಯ ಪಟ್ಟಿ ಸಿ. ಪುಟ್ಟರಂಗ ಶೆಟ್ಟಿ, ಬಿ.ಎಂ. ನಾಗರಾಜ್, ಯು.ಬಿ. ಬಣಕರ್, ಅರವಿಂದ್ ಬೆಲ್ಲದ್, ಸಮೃದ್ಧಿ ಬಿ. ಮಂಜುನಾಥ್, ಭೀಮಣ್ಣ ಟಿ. ನಾಯಕ್, ಎಂ.ಆರ್. ಪಾಟೀಲ್, ಮಹೇಶ್ ತೆಂಗಿನಕಾಯಿ, ಎಸ್. ಸುರೇಶ್ ಕುಮಾರ್, ಆಲಮ್ಮ ಪ್ರಭು ಪಾಟೀಲ್, ಟಿ.ಎಸ್. ಶ್ರೀವಾಸ್ತವ್, ಮಹೇಂದ್ರ ಕಲ್ಲಪ್ಪ ತಮ್ಮಣ್ಣವರ್, ಚೆನ್ನಾರೆಡ್ಡಿ ಪಾಟೀಲ್, ಎಸ್.ಡಿ. ತಮ್ಮಯ್ಯ, ಜಿ.ಎಸ್. ಶ್ರೀನಿವಾಸ್, ಬಿ.ಜಿ. ಗೋವಿಂದಪ್ಪ, ಟಿ.ಡಿ. ರಾಜೇಗೌಡ, ಬಿ.ಪಿ. ಹರೀಶ್, ಐಹೊಳೆ ದುರ್ಯೋಧನ್ ಮಹಾಲಿಂಗಪ್ಪ, ಎ.ಆರ್. ಕೃಷ್ಣಮೂರ್ತಿ, ಕೆ. ಷಡಕ್ಷರಿ, ಸಿ.ಸಿ. ಪಾಟೀಲ್, ನಯನ ಮೋಟಮ್ಮ. ನಮ್ಮ ಆಳ್ತ ಪಕ್ಷ ಮತ್ತು ಪ್ರತಿಪಕ್ಷ ಎಲ್ಲ ಹಿರಿಯ ಸದಸ್ಯರ ನಾಯಕರಿಗೆ ಇವತ್ತು ಬಜೆಟ್ನ ಮೇಲೆ ಚರ್ಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವುದಿತ್ತು. ಈಗ ನಾವು BSc ಮೀಟಿಂಗಲ್ಲಿ ತೀರ್ಮಾನ ಮಾಡಿದ ರೀತಿಯಲ್ಲಿ ಇದನ್ನು ಈಗ ಉತ್ತರವನ್ನು ಮಾನ್ಯ ಮುಖ್ಯಮಂತ್ರಿಗಳು 26ನೇ ತಾರೀಕಿಗೆ ಬೆಳಿಗ್ಗೆ ಇವತ್ತು ಉತ್ತರ ಕೊಡಲಿಕ್ಕಿದ್ದಾರೆ. ಸೊ ನಾವು ಒಂದು ದಿವಸನ ಅಧಿವೇಶನ ಏನು 23ಕ್ಕೆ ಇವತ್ತು ಕೊನೆಗೊಳ್ಳಬೇಕಿತ್ತು. ಈ ಒಂದು ದಿವಸ ಅಧಿವೇಶನವನ್ನು ನಾವು ಒಂದು ದಿವಸ 26 ತಾರೀಕಿಗೆ ನಾವು ಇದನ್ನು ತನಕ ಮುಂದುವರಿಸಿಕೊಂಡು ಹೋಗಿದ್ದೇವೆ. ಸೋಮವಾರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರವನ್ನು ಕೊಡ್ತಾರೆ. ಅಲ್ಲಿ ನಿಮ್ಮ ನಾಯಕರ ಹತ್ರ ಮಾತಾಡಿ. ಇದೆಲ್ಲ ಕೂಡ ಮತ್ತು ನಿಮ್ಮ ನಾಯಕರ ಅದನ್ನೇ ಇದೆಲ್ಲ BScಲ್ಲಿ ಚರ್ಚೆ ಆಗಿದೆ. ಆಡಳಿತ ಪಕ್ಷ ಮತ್ತು ಮುಖಂಡರು ಚರ್ಚೆ ಮಾಡಿದ್ದಾರೆ. ಅವರದನ್ನು ಅಲ್ಲಿಂದ ಮೇಲೆಯಿಂದ ಎಲ್ಲಿ ಕಿವಿ ತೆಗಿಯಪ್ಪ ನೀನು ಕೂಗೋದು ಇಲ್ಲ ಹಂಗಾಕೊಂಡ್ರೆ ಕೂಗೋದು ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಆದ ಕಾಲ ಒಂದು ಸೆಕೆಂಡ್ ಮುಗಿಸ್ತಾನೆ. ಆದ ಕಾಲ BSc ಮೇಲೆ ತೀರ್ಮಾನ ಆಗಿದೆ. ಸೊ ಇವತ್ತು ನಮ್ಮ ಬಿಸ್ನೆಸ್ಸನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ತಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೂಡ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಧ್ಯಕ್ಷರೇ, ನನ್ನ ಏಕಾಏಕಿ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಮಣ್ಣೆಯನ್ನು ಮಾಡಿದ್ದೀರ. ನಮ್ಮ BSc ಮೀಟಿಂಗಲ್ಲಿ ಇವತ್ತು BSc ಮೀಟಿಂಗ್ ಕರೆದ್ರಿ ನೀವು. ಮೊದಲು BSc ಮೀಟಿಂಗ್ ಕರೆದಾಗ ನಾವು ಏನೇನು ಚರ್ಚೆ ಮಾಡಬೇಕು, ಏನೇನು ಬಿಲ್ಸು ಎಲ್ಲದ್ರ ಬಗ್ಗೆ ನೀವು ಮಾತಾಡಿದ್ದೀರಾ. ನಾವು ಒಪ್ಪಿಗೆ ಕೊಟ್ಟಿದ್ದೀರಿ. ನಿಮಗೆ ಗೌರವ ಕೊಟ್ಟು, ಸದನಕ್ಕೆ ಗೌರವ ಕೊಟ್ಟು ನಾವೆಲ್ಲರೂ ಕೂಡ ಬಿಲ್ಲು ಪಾಸ್ ಮಾಡೋ ಸಂದರ್ಭದಲ್ಲಿ ಕೋಆಪ್ರೇಟ್ ಮಾಡಿದಿರಿ. ಕೆಲವು ಜನಗಳಿಗೆ ಒಳ್ಳೆಯದಾಗುವಂಥ ಬಿಲ್ಲುಗಳೇನಿದೆ ಅದ್ರ ಬಗ್ಗೆ ನಾವು ಸಹಕಾರನೂ ಮಾಡಿದ್ದೀರಿ. ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದೀರಿ ನಮ್ಮೆಲ್ಲ. ಆದರೆ ಏಕಾಏಕಿ ನೆನ್ನೆ ಲಾ ಮಿನಿಸ್ಟ್ರು ನಮ್ಮ ಅಜೆಂಡಾದಲ್ಲಿ ಬರಲಿಲ್ಲ, ನಮಗೇನು ಗೊತ್ತೇ ಇಲ್ಲ, BSc ಮೀಟಿಂಗಲ್ಲೂ ಚರ್ಚೆ ಆಗಿಲ್ಲ. ಏಕಾಏಕಿ ಅದನ್ನು ಓದಿದ್ರೆ ಏನು ಅರ್ಥ? ಅವ್ರಿಗೆ ಕದ್ದು ಮುಚ್ಚಿ ಏನಿದೆ ವ್ಯಾಪಾರ ಇದರಲ್ಲಿ? ಕದ್ದು ಮುಚ್ಚಿ ಮಾಡೋದು ಏನಿದೆ? ಇದು ಸದನ ನಿಮಗೂ ಬೆಂಬಲ ಇದೆ, ಬೇಕಾದಷ್ಟು ಬೆಂಬಲ ಇದೆ. ನೀವು ಅದನ್ನು ಅಜೆಂಡಾದಲ್ಲಿ ಹಾಕ್ಬೋದಾಯಿತು. BSc ಮೀಟಿಂಗಲ್ಲಿ ಚರ್ಚೆ ಮಾಡಿ ಹಾಕಿದರೆ ಅದಕ್ಕೆ ಇತ್ತು. ನಾವು ವಿರೋಧ ಮಾಡೋದಿದ್ದರೆ ನಾವು ಮಾತಾಡ್ತಾ ಇದ್ರಿ. ಅದು ಏಕಾಏಕಿ ಈ ಥರ ತರೋದ್ರಿಂದ ಒಂದು ರೀತಿ ಇಡೀ ಸದನಕ್ಕೆ ಒಂದು ಥರ ಅಗೌರವ. ನಮ್ಮ ಪ್ರೊಸೀಜರ್ಸ್ ಏನಿದೆ, ನಮ್ಮದು ವಿಧಾನಸಭೆ ಏನು ನೀತಿ ನಿಯಮಾವಳಿಗಳಿದೆ, ಇದನ್ನೆಲ್ಲ ಒಂಥರ ಗಾಳಿಗೆ ತೂರಿ ಮಾಡಿರೋವಂಥದ್ದು, ಅದನ್ನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡೋವಂಥದ್ದು, ಇದೆಲ್ಲ ಎಷ್ಟು ಸರಿ ಇದೆ? ಇದು ಅವ್ರಿಗೇನಾನ ಮಾತಾಡಬೇಕು ಅಂದರೆ ಕೇಂದ್ರ ಸರ್ಕಾರ ಆಚೆ ಕಡೆ ಬೇಕಾದಷ್ಟು ಬಯಲಿದೆ, ಸಂತೆ ಬೀದಿಗಳಿದೆ, ಸಂತೆಯಲ್ಲಿ ಹೇಗೆ ಬೇಕಾದರೂ ಮಾತಾಡ್ಬೋದು ಹೋಗಿ. ಇದು ಅಧಿವೇಶನ. ಇದು ಅಧಿವೇಶನದಲ್ಲಿ ಅದಕ್ಕೆ ಆದಂಥ ಒಂದು ಗದ್ಧತೆ, ಗಾಂಭೀರ್ಯ ಎಲ್ಲ ಇಟ್ಕೊಂಡು ನಾವು ಮಾತಾಡಬೇಕು. ನಾವು ಆಚೆ ನಾವು ಏನೋ ಮಾತಾಡ್ತಾರಲ್ಲ, ಕೈ ಕಾಲು ಅವೆಲ್ಲ, ಅಲ್ಲಿ ಇಲ್ಲೆಲ್ಲ ಮಾತಾಡೋಕ್ಕಾಗುತ್ತಾ? ಹಂಗೆಲ್ಲ ಮಾತಾಡೋಕ್ಕಾಗಲ್ಲ. ಇಲ್ಲಿ ಏನು ಮಾತಾಡ್ಬೋದು ಅಷ್ಟನ್ನು ಮಾತಾಡೋದು. ದಯವಿಟ್ಟು ಅದನ್ನು ಮಣ್ಣೆರೆ ಮಾಡಿರೋದನ್ನ ದಯವಿಟ್ಟು ವಾಪಸ್ ತೆಗಳಿ. ನಿಮ್ಮ ಪ್ರೊಸೀಜರ್ ಏನಿದೆ BSc ಮೀಟಿಂಗಲ್ಲಿ ತನ್ನಿ, ಅಜೆಂಡಾದಲ್ಲೇ ತನ್ನಿ, ನೀವು ಮಾತಾಡಿ. ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಕಾನೂನು ಪ್ರಕಾರ ಮಾಡಿ, ಸಂವಿಧಾನದ ಪ್ರಕಾರ ಮಾಡಿ, ನಿಯಮಾವಳಿ ಪ್ರಕಾರ ಮಾಡಿ. ಇಷ್ಟು ನಮ್ಮದು. ಅಧ್ಯಕ್ಷರೇ, ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ನಿನ್ನೆ ನಾವು ಮಂಡನೆ ಮಾಡಿರ್ತಕ್ಕಂಥ ಆ ನಿರ್ಣಯ ಹಾಗೂ ಅದನ್ನು ಈ ಸದನ ಒಪ್ಪಿದ್ರ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿ ಕೆಲವು ಮಾತುಗಳನ್ನು ಹೇಳಿದರು. ಅತ್ಯಂತ ದುರ್ದೈವ ಅಂದರೆ ಎರಡು ಭಾಗ ಇದರೊಳಗೆ. ಒಂದು,
ಆ ನಿರ್ಣಯ ಏನು ಅನ್ನೋದ್ರ ಬಗ್ಗೆ, ಇನ್ನೊಂದು ಪ್ರೊಸೀಜರ್ ಬಗ್ಗೆ ಬರ್ತೇನೆ ನಾನು. ನಿರ್ಣಯ ತಾವು ನೋಡಿರಬೇಕು. ಕರ್ನಾಟಕದ ಹಿತರಕ್ಷಣೆ ಮಾಡ್ತಕ್ಕಂಥ ಅಂಶಗಳನ್ನು ಮಾತ್ರ ಅದರಲ್ಲಿ ಕಾಣಿಸಿದ್ದೇವೆ. ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅಸಮಾಧಾನ ವ್ಯಕ್ತ ಮಾಡಿದ್ದೇವೆ. ಅಂಕಿ ಅಂಶಗಳನ್ನು ನಾವು ಸ್ಪಷ್ಟವಾಗಿ ಅದರಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ಯಾವುದೂ ಮುಚ್ಚುಮರೆಯಿಲ್ಲ. ಆಮೇಲೆ ಈ ಸದನದಲ್ಲಿ ಏಕಾಏಕಿ ಮುಚ್ಚುಮರೆ ತರುವಂಥದ್ದೇನಿಲ್ಲ. ಇಲ್ಲಿ ನಾವು ಮಂಡನೆ ಮಾಡಿದ್ದೇವೆ. ಇಷ್ಟು ಜನ ಶಾಸಕರು ಅದನ್ನು ಬೆಂಬಲಿಸಿದ್ದಾರೆ. ಇದು ಕರ್ನಾಟಕದ ಒಕ್ಕೊರಲಿನ ಧ್ವನಿ. ಇದು 7 ಕೋಟಿ ಜನರ ಮನಸ್ಸಿದು. ಈ ಮನಸ್ಸನ್ನು ಅವಮಾನಗೊಳಿಸ್ತಕ್ಕಂಥ ಮಾತೇನು ತಾವು ಹೇಳ್ತಾ ಇದ್ದೀರಿ ನಿರ್ಣಯದ ಬಗ್ಗೆ. ನಾನು ತೀವ್ರವಾಗಿ ನಿಮ್ಮ ಮಾತನ್ನು ತಳ್ಳಿ ಹಾಕ್ತೀನಿ ಹಾಗೂ ನನ್ನದೇ ಆಗಿರ್ತಕ್ಕಂಥ ರೀತಿಯೊಳಗೆ ಅದನ್ನು ಖಂಡನೆ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.